ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಸ್ಕ್ವೇರಿಂಗ್ ಯೂಸಿಂಗ್ ಬೇಸ್ ಮೆಥಡ್. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡೋಣ. 96 ಸ್ಕ್ವೇರ್. ಸೊ ಇದರ ನಿಯರ್ ಬೈ ಬೇಸ್ ಯಾವುದು? ಬೇಸ್ ಅಂತಂದರೆ 10, 100, 1000, 10,000. ಸೊ 96 ನಿಯರ್ ಬೈ ಬೇಸ್ ಯಾವುದು? 100. 100 ಆ್ಯಂಡ್ 96 ಡಿಫ್ರೆನ್ಸ್ ಎಷ್ಟಾಗುತ್ತೆ? 100 minus 96 is 4. So 96 minus 4 is 92. Then 100ಅಲ್ಲಿ ಝೀರೋಸ್ ಎಷ್ಟಿದೆ? 2 ಝೀರೋಸ್ ಇದೆ. ಸೊ ನಾವು 2 ಪ್ಲೇಸಸ್ ಬಿಡಬೇಕು. ಡಿಫ್ರೆನ್ಸ್ ಎಷ್ಟಿದೆ? -4. -4ದು ಸ್ಕ್ವೇರ್ ಮಾಡಿದರೆ ನಮಗೆ 16 ಬರುತ್ತೆ. ಸೊ ನಾವು 16 ಬರ್ಕೋತೀವಿ. ಸೊ ಆನ್ಸರ್ ಬಂದ್ಬಿಟ್ಟು 9216. ಓಕೆ, ಇನ್ನೊಂದು ಎಕ್ಸಾಂಪಲ್ ಟ್ರೈ ಮಾಡೋಣ. 990 ಯಾವ ಬೇಸಿಗೆ ನಿಯರ್ ಇದೆ? 1000. ಸೊ 1000 ಆ್ಯಂಡ್ 990 ಡಿಫ್ರೆನ್ಸ್ ಏನಾಗುತ್ತೆ? 10. 990 minus 10 is 980. ಆ್ಯಂಡ್ 1000ಅಲ್ಲಿ ನಮಗೆ ಎಷ್ಟು ಝೀರೋಸ್ ಇದೆ? 3 ಪ್ಲೇಸಸ್ನ ಬಿಟ್ಟರೆ. ನೆಕ್ಸ್ಟು ಡಿಫ್ರೆನ್ಸ್ದು ಸ್ಕ್ವೇರ್ ಮಾಡಬೇಕು. ಡಿಫ್ರೆನ್ಸ್ ಅಂದರೆ 10 ಇದೆ, ಇದ್ರ ಸ್ಕ್ವೇರು 100. ಸೊ ನಾವು ಇಲ್ಲಿ 3 ಪ್ಲೇಸಸ್ ಬಿಟ್ಟಿದ್ದೇವಲ್ಲ, ಇಲ್ಲಿ 100 ಬರ್ಕೋಬೇಕು. ಸೊ 990 ಸ್ಕ್ವೇರ್ ಈಸ್ 980, 100. ನೆಕ್ಸ್ಟ್ 107 ಸ್ಕ್ವೇರ್ ನೋಡೋಣ. 100 ಸ್ಕ್ವೇರ್ ನಿಯರ್ ಬೈ ಬೇಸ್ ವ್ಯಾಲ್ಯೂ ಏನು? 100. ಸೊ 100 ಆ್ಯಂಡ್ 107ಅಲ್ಲಿ ಡಿಫ್ರೆನ್ಸ್ ಏನು? 7. ಸೊ ಪ್ಲಸ್ ಯಾಕೆ ಬರ್ಕೋಬೇಕು ಅಂತಂದರೆ 107 100ಕ್ಕಿಂತ ಜಾಸ್ತಿ ಇದೆ, ಸೊ ಪ್ಲಸ್ ಬರ್ಕೋಬೇಕು. ನೆಕ್ಸ್ಟು 107 ಪ್ಲಸ್ 7 ಈಸ್ 114. ನೆಕ್ಸ್ಟು 100ಅಲ್ಲಿ ಝೀರೋಸ್ 2 ಇದೆ. ಸೊ 2 ಪ್ಲೇಸಸ್ನ ನಾವು ಬಿಟ್ಟರೆ 7 ಸ್ಕ್ವೇರ್ ಏನಾಗುತ್ತೆ? 49. ಆ 2 ಪ್ಲೇಸಸಲ್ಲಿ 49ನ ಬರ್ಕೋತೀವಿ. ಓಕೆ, ಸೊ 98 ಸ್ಕ್ವೇರ್. ಈ ಎಕ್ಸಾಂಪಲ್ನ ನೀವು ಟ್ರೈ ಮಾಡಿ ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಈ ಟ್ರಿಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.